ಸಿಂಗ್ ವಿಧಿವಶ. ಅಪರೂಪದ ಅರ್ಥಶಾಸ್ತ್ರಜ್ಞ ಇನ್ಮುಂದೆ ಕೇವಲ ನೆನಪು. ಭಾರತದ ಮಾಜಿ ಪ್ರಧಾನಿ, ಖ್ಯಾತ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ತಮ್ಮ 92ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ನವದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಮನಮೋಹನ್ ಸಿಂಗ್ ಚಿರನಿದ್ರೆಗೆ ಜಾರಿದ್ದು ಇಡೀ ದೇಶದಲ್ಲಿ ನೀರವ ಮೌನ ಆವರಿಸಿದೆ. ಪ್ರಧಾನಿ ಮಾತ್ರವಲ್ಲದೆ ಅರ್ಥಶಾಸ್ತ್ರಜ್ಞನಾಗಿ ಮನಮೋಹನ್ ಸಿಂಗ್ ಹೆಸರುವಾಸಿಯಾಗಿದ್ದು ಭಾರತೀಯ ರಾಜಕೀಯ ಲೋಕದ ಅನರ್ಘ್ಯ ರತ್ನವೊಂದು ಕಳಚಿಬಿದ್ದಿದೆ. ಸೆಪ್ಟೆಂಬರ್ 26, 1932ರಲ್ಲಿ ಮನಮೋಹನ್ ಸಿಂಗ್ ಜನನ. ಡಾಕ್ಟರ್ ಮನಮೋಹನ್ ಸಿಂಗ್ ಸೆಪ್ಟೆಂಬರ್ 26, 1932ರ ಈಗಿನ ಪಾಕಿಸ್ತಾನದಲ್ಲಿರುವ ಪಶ್ಚಿಮ ಪಂಜಾಬ್ನ ಗಹನಲ್ಲಿ ಜನಿಸಿದರು. ಒಂದು ಸಣ್ಣ ಹಳ್ಳಿಯಿಂದ ಬಂದು ಖ್ಯಾತ ಅರ್ಥಶಾಸ್ತ್ರಜ್ಞ ಮತ್ತು ರಾಜಕಾರಣಿಯಾಗಿ ಹಾಗೂ ಪ್ರಧಾನಿಯಾಗಿ ಅಳಿಸಲಾಗದ ಛಾಪನ್ನ ಮೂಡಿಸಿದರು. ಡಾಕ್ಟರ್ ಮನಮೋಹನ್ ಸಿಂಗ್ 2004ರಿಂದ 2014ರವರೆಗೆ ಕೇಂದ್ರದಲ್ಲಿನ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದ ಸಾರಥ್ಯವನ್ನ ವಹಿಸಿ ಭಾರತ ದೇಶ ವಿಶ್ವದೆದುರು ಬಲಾಢ್ಯ ಆರ್ಥಿಕ ಶಕ್ತಿಯಾಗಿ ನಿಲ್ಲಲು ಕಾರಣರಾಗಿದ್ದರು. ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕರಿಸಿದ ಮೊದಲ ಸಿಖ್ ವ್ಯಕ್ತಿಯಾಗಿ ಡಾಕ್ಟರ್ ಸಿಂಗ್ ತಮ್ಮದೇ ಛಾಪನ್ನ ಮೂಡಿಸಿದ್ದಾರೆ. ಅವರ ನಾಯಕತ್ವ ಆರ್ಥಿಕ ಪರಿವರ್ತನೆ ಮಾಡಿದ್ದಲ್ಲದೆ ಆರ್ಥಿಕ ಸಂಕಷ್ಟದ ಕಷ್ಟ ಕಾಲದಲ್ಲಿ ಭಾರತಕ್ಕೆ ಪುನಶ್ಚೇತನ ನೀಡಿದ ಹೆಗ್ಗಳಿಕೆ ಮನಮೋಹನ್ ಸಿಂಗ್ಗೆ ಸಲ್ಲುತ್ತದೆ. ಭಾರತ ಕಂಡ ಅತ್ಯುತ್ತಮ ಅರ್ಥ ಸಚಿವ ಮನಮೋಹನ್ ಸಿಂಗ್ 1991ರಿಂದ 1996ರವರೆಗೆ ಹಣಕಾಸು ಸಚಿವರಾಗಿದ್ದರು. ಈ ಅವಧಿಯಲ್ಲಿ ಭಾರತದ ಆರ್ಥಿಕತೆಗೆ ನಿರ್ಣಾಯಕ ತಿರುವನ್ನ ನೀಡಿದರು. ಮನಮೋಹನ್ ಸಿಂಗ್ ಆರ್ಥಿಕ ಸಚಿವರಾಗಿದ್ದಾಗ ಕೈಗೊಂಡ ನಿರ್ಣಾಯಕ ಉದಾರೀಕರಣ ಕ್ರಮಗಳಿಂದ ದೇಶದ ಹಣಕಾಸು ಪರಿಸ್ಥಿತಿ ಸುಧಾರಣೆಯನ್ನ ಕಂಡಿತು. ಒಂದು ಬಾರಿ ಮಾತ್ರ ಎಲೆಕ್ಷನ್ನಲ್ಲಿ ಸ್ಪರ್ಧೆ, ಸೋಲು ಕಂಡಿದ್ದ ಸಿಂಗ್. 34 ವರ್ಷಗಳ ರಾಜಕೀಯ ಜೀವನದಲ್ಲಿ ಒಮ್ಮೆ ಮಾತ್ರ ಮನಮೋಹನ್ ಸಿಂಗ್ ಚುನಾವಣೆಗೆ ಸ್ಪರ್ಧಿಸಿದರು. 1999ರಲ್ಲಿ ದಕ್ಷಿಣ ದೆಹಲಿಯಿಂದ ಚುನಾವಣೆಗೆ ಸ್ಪರ್ಧಿಸಿ ಸುಮಾರು 30,000 ಮತಗಳಿಂದ ಸೋತಿದ್ದರು. ಚುನಾವಣೆಯಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಕಾಂಗ್ರೆಸ್ ನಾಯಕರ ಬೆಂಬಲ ಸಿಗದಿರುವುದು ಅವರ ಸೋಲಿಗೆ ಪ್ರಮುಖ ಕಾರಣವಾಗಿತ್ತು. ಸರಳ ಜೀವ, ಮಾದರಿ ರಾಜಕಾರಣಿ. ಪ್ರಧಾನಿ ಹುದ್ದೆಗೆ ಬರುವ ಮುನ್ನವೇ ಆರ್ಬಿಐ ಗವರ್ನರ್ ಆಗಿಯೂ ಮನಮೋಹನ್ ಸಿಂಗ್ ಸೇವೆಯನ್ನ ಸಲ್ಲಿಸಿದರು. ಯೋಜನಾ ಆಯೋಗದ ಉಪಾಧ್ಯಕ್ಷರೂ ಆಗಿದ್ದರು. ಇಷ್ಟೆಲ್ಲ ಹುದ್ದೆ ಅಲಂಕರಿಸಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ 2013ರಲ್ಲಿ ಪ್ರಧಾನಿ ಆಗಿದ್ದ ವೇಳೆ ತಮ್ಮ ಆಸ್ತಿಯನ್ನ ಬಹಿರಂಗಪಡಿಸಿದ್ದರು. ಆಗಿನ ಅಫಿಡವಿಟ್ ಪ್ರಕಾರ ಒಟ್ಟು ನಿವ್ವಳ ಮೌಲ್ಯ 10.73 ಕೋಟಿ ರೂಪಾಯಿ. ಚಂಡೀಗಢ ಮತ್ತು ನವದೆಹಲಿಯಲ್ಲಿ 2 ಮನೆಗಳನ್ನ ಹೊಂದಿದ್ದು ಮಾರುತಿ 800 ಕಾರ್ ಇದೆ ಎಂದು ಅಫಿಡವಿಟ್ನಲ್ಲಿ ನಮೂದಿಸಿದ್ದರು. 2012ರಲ್ಲಿ 150.80 ಗ್ರಾಂ ಚಿನ್ನಾಭರಣವಿದೆ ಎಂತಲೂ ಮಾಹಿತಿಯನ್ನ ನೀಡಿದ್ದರು. 3 ಪುತ್ರಿಯರ ಮುದ್ದಿನ ತಂದೆ ಗುರುಮುಖ್ ಸಿಂಗ್ ಮತ್ತು ತಾಯಿ ಅಮೃತ್ ಕೌರ್ ಪುತ್ರನಾಗಿ ಜನಿಸಿದ್ದ ಮನಮೋಹನ್ ಸಿಂಗ್ ಭಾರತ-ಪಾಕ್ ವಿಭಜನೆಯ ಸಮಯದಲ್ಲಿ ಕುಟುಂಬದ ಜೊತೆ ಭಾರತದ ಅಮೃತ್ಸರಕ್ಕೆ ಸ್ಥಳಾಂತರಗೊಂಡರು. 1958ರಲ್ಲಿ ಮನಮೋಹನ್ ಸಿಂಗ್ ಗುರು ಶರಣ್ ಕೌರ್ ಅವರನ್ನ ವಿವಾಹವಾಗಿದ್ದು ಈ ದಂಪತಿಗೆ 3 ಹೆಣ್ಣು ಮಕ್ಕಳಿದ್ದಾರೆ. ಅಮೃತ್ ಸಿಂಗ್, ದಮನ್ ಸಿಂಗ್ ಮತ್ತು ಉಪಿಂದರ್ ಸಿಂಗ್ ಎಂಬ 3 ಹೆಣ್ಣು ಮಕ್ಕಳಿದ್ದಾರೆ. ಸದ್ಯ ಮನಮೋಹನ್ ಸಿಂಗ್ ಈ ಹಲೋಕವನ್ನ ತ್ಯಜಿಸಿದ್ದು ಬಾರದೂರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ದೇಶಾದ್ಯಂತ ಹಲವು ನಾಯಕರು ಕಂಪನಿಯನ್ನ ಮಿಡಿದಿದ್ದು ಇಡೀ ಭಾರತ ಶೋಕ ಸಾಗರದಲ್ಲಿ ಮುಳುಗಿದೆ.